ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಇವತ್ತಿನ ದಿವಸ ನೀವೆಲ್ಲ ನಡೆದಾಡುವ ದೇವರೇ ಪ್ರಖ್ಯಾತರಾದಂಥ ವಿಜಯಪುರದ ಜ್ಞಾನ ಯೋಗಾಶ್ರಮದ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳವರ ಒಂದು ಪ್ರವಚನವನ್ನು ಶ್ರವಣ ಮಾಡೋಣ. ನಮ್ಮ ಜೀವನಕ್ಕೆ ಆಧಾರವೇ ಈ ದೇಹ ಮತ್ತು ಮನಸ್ಸು. ಇವೆರಡು ಇರದಿದ್ರೆ ನಮ್ಮ ಬದುಕೆ ಸಾಗೋದಿಲ್ಲ. ದೇಹದಿಂದ ಕಾರ್ಯಗಳು ಸಾಗಿದ್ರೆ ಮನಸ್ಸಿನಿಂದ ಜೀವನಾನುಭವವನ್ನು ನಾವು ಪಡಿತೇವೆ. ನಮ್ಮ ಈ ದೇಹ ಜೀವನದಲ್ಲಿ ಬರ್ತಕ್ಕಂಥ ಅಸಂಖ್ಯ ಕಷ್ಟ ನಷ್ಟಗಳನ್ನು ಎದುರಿಸಿ 100 ವರ್ಷ ಬಾಳ್ತತಿ. ಈ ದೇಹದಲ್ಲಿರುವಂಥ ಎಲ್ಲ ಅಂಗಗಳು ಅವಯವಗಳು ಅಷ್ಟೇ ಮಹತ್ವದ್ದು ಆಗ್ಯಾವು. ಪಂಚ ಜ್ಞಾನೇಂದ್ರಿಯ ಪಂಚ ಕರ್ಮೇಂದ್ರಿಯ ಮಾಡುವಂಥ ಕಾರ್ಯಗಳ ಮೇಲೆ ನಮ್ಮ ಬದುಕು ನಿಂತೈತಿ. ಅದರಲ್ಲಿಯೂ ನಮ್ಮ ಕೈ ಕಾಲುಗಳು ಮಾಡುವಂಥ ಕಾರ್ಯ ಅವರ್ಣನೀಯವಾದದ್ದು. ಕೃಷಿ, ವ್ಯಾಪಾರ, ಚಿತ್ರಕಲೆ, ಶಿಲ್ಪಕಲೆ ಇವುಗಳೊಂದಿಗೆ ನಮ್ಮ ದೈನಂದಿನ ಎಲ್ಲ ಸಾಮಾನ್ಯ ಕಾರ್ಯಗಳನ್ನು ಮಾಡುವುದು ಈ ನಮ್ಮ ಕೈಗಳೇ ಅಲ್ಲೇನು. ಭೂಮಿ ಹದ ಮಾಡೋದು, ಬಿತ್ತೋದು, ಉತ್ತೋದು, ಬೆಳೆಯೋದು, ಮನೆ ಮಾರು ಕಟ್ಟೋದು, ಯಂತ್ರೋಪಕರಣಗಳನ್ನ ಸಿದ್ಧಪಡಿಸೋದು ಎಲ್ಲವೂ ಈ ಕೈಗಳೇ ಮಾಡಬೇಕಲ್ಲ, ಬೇರೆದರಿಂದ ಸಾಧ್ಯ ಇಲ್ಲ. ಈ ಎರಡು ಕೈಗಳೇ ಇಲ್ಲದಿದ್ರೆ ಏನಾದೀತು ಅಂಥೇಳಿ ನಾವು ಕಲ್ಪಿಸ್ಕೊಳ್ಳಿಕ್ಕೂ ಆಗೋದಿಲ್ಲ. 10 ಬೆರಳುಗಳಿದ್ದಂಥ ಈ 2 ಕೈಗಳನ್ನು ನೀಡಿದ ಮಹಾದೇವನಿಗೆ ನಾವು ಎಷ್ಟೇ ಕೃತಜ್ಞರಾಗಿದ್ದರೂ ಋಣಿಯಾಗಿದ್ದರೂ ಧನ್ಯವಾದ ಹೇಳಿದ್ರೂ ಕಡಿಮೆನ ಅಂತೇಳಿ ಹೇಳ್ತಾರೆ. ಕೈ ಕೆಸರಾದರೆ ಬಾಯಿ ಮೊಸರು ಅಂತೇಳಿ ನಮ್ಮ ಹಿರಿಯರು ಹೇಳಿದರು. ಈ ಕೈಗಳು ದುಡಿದರೆ ತಾನೇ ನಮಗೆ ತಿನ್ನಲು ಅನ್ನ, ಕುಡಿಯಲು ನೀರು ದೊರೆಯೋದು. ಈ ಕೈಗಳು ಎಷ್ಟು ದುಡಿಯುತ್ತವೆಯೋ ನಾವು ಅಷ್ಟ ಶ್ರೀಮಂತರು ಆಕ್ಕೇವೆ. ದುಡಿದ್ರೆ ತನಗೂ ಉಂಟು, ತನ್ನವರಿಗೂ ಉಂಟು, ಸರ್ವರಿಗೂ ಉಂಟು. ದುಡಿದಿದ್ರೆ ಯಾರಿಗೂ ಏನೂ ಇಲ್ಲ. 10 ಬೆರಳಿನ ಈ ಕೈಗಳು ದುಡಿದರೆ ಒಂದು ಸಾಮ್ರಾಜ್ಯವನ್ನೇ ಕಟ್ಟಬಲ್ಲಂಥವು. ಸ್ವರ್ಗವನ್ನೇ ಈ ಭೂಮಿಗೆ ತರಬಲ್ಲವು. ಕೆಲವು ಕೈಗಳು ಕಟ್ತಾವು, ಇನ್ನು ಕೆಲವು ಕೈಗಳು ಕೆಡುತ್ತಾವು. ನಮ್ಮ ಕೈಗಳು ಕೋವಿ ಹಿಡಿಬೇಕು ಅಥವಾ ಕುಸುಮವನ್ನು, ಪುಷ್ಪವನ್ನು ಹಿಡಿಬೇಕು ಅಂತಕ್ಕಂಥದ್ದನ್ನು ನಾವು ನಿರ್ಣಯ ಮಾಡಬೇಕು. ಪಶು ಪಕ್ಷಿಗಳಿಗೆ, ಮೀನುಗಳಿಗೆ ಕೈಗಳೇ ಇಲ್ಲ. ಅವುಗಳ ಹಂಗ ನಮಗೂ ಕೈಗಳೇ ಇಲ್ದಿದ್ರೆ ಬದುಕು ಬರಿದು ಅಂತೇಳಿ ಅನಿಸ್ತಿತ್ತು. ಒಬ್ಬ ಕವಿ ಹೇಳ್ತಾನೋ, ಕೈಗಳು 2 ಬಾಯಿ ತಾನೊಂದು ಏನಿದರ ಅರ್ಥ ಅಂತೇಳಿ ಕೇಳ್ತಾರೆ. ಇಮ್ಮಡಿ ದುಡಿಯೈ ಒಮ್ಮಡಿ ತಿನ್ನೈ ಎಂಬುದೇ ಇದರ ಅರ್ಥ ಅಂತೇಳಿ ಇಲ್ಲಿ ಹೇಳ್ಯಾರ. ನಮ್ಮ ಕೈಗಳು 2 ಆದರೂ ಬಾಯಿ ಒಂದೇ. ಅಂದ್ರೆ 2ರಷ್ಟು ದುಡಿಯೋದು, ಒಂದು ಪಾಲು ತನಗೆ, ಇನ್ನೊಂದು ಪಾಲು ಸಮಾಜಕ್ಕೆ ಬಳಸಬೇಕು ಅಂತೇಳಿ ಈ ಒಂದು ಸುಂದರ ದೈವಿ ಯೋಜನೆ ಇದು. ಕರಾಗ್ರೆ ವಸತೆ ಲಕ್ಷ್ಮಿ, ಕರ ಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತ ಗೌರಿ, ಪ್ರಭಾತೆ ಕರದರ್ಶನಂ ಅಂತೇಳಿ ಹೇಳ್ತಾರೆ. ಅಂದ್ರೆ ಕೈ ತುದಿಯಲ್ಲಿ ಬೆರಳುಗಳಲ್ಲಿಯೇ ಲಕ್ಷ್ಮಿ ವಾಸ ಆಗ್ಯಾಳ, ಕೈ ಮಧ್ಯಭಾಗದೊಳಗೆ ಸರಸ್ವತಿ ವಾಸ ಆಗ್ಯಾಳ, ಹಾಗೂ ಆ ಕೈ ಮೂಲದೊಳಗೆ ಪಾರ್ವತಿ ವಾಸ ಆಗ್ಯಾಳ. ಆದ್ದರಿಂದ ಬೆಳಗ್ಗೆ ಎದ್ದ ಕೂಡಲೇ ಕರದರ್ಶನವನ್ನು ಮಾಡಬೇಕು. ಆದ್ದರಿಂದ ಈ 3 ದೇವತೆಗಳ ದರ್ಶನ ಆಕ್ಕೈತಿ ಅಂತೇಳಿ ಈ ಒಂದು ಶ್ಲೋಕದ ಅರ್ಥ. ಬರೀ ಪೂಜಾ ಅರ್ಚನೆಯಿಂದ, ಉಪವಾಸ ಇತ್ಯಾದಿ ನಿಯಮಾದಿಗಳಿಂದ ಲಕ್ಷ್ಮಿ ಪ್ರಸನ್ನ ಆಗೋದಿಲ್ಲ.
ದೇವನಿತ್ತಂತ ಈ ಒಂದು 10 ಬೆರಳುಗಳಿಂದ ದುಡಿಯೋದರಿಂದ ಲಕ್ಷ್ಮಿ ಪ್ರಸನ್ನ ಆಕ್ಕಳ. ಆ ಬುಲ್ಡೋಜರ್ಗೆ ಒಂದೇ ಕೈ ಇರ್ತೈತಿ. ಆ ಒಂದೇ ಕೈಯಿಂದಲೇ ನೂರಾರು ಜನರ ಕೆಲಸ ಅದು ಮಾಡ್ತೈತಿ. ಕಾಲದೇವತೆ ಆದರೂ ತನ್ನ ಕಾಣದ ಕೈಗಳಿಂದ ಈ ಸಮಸ್ತ ಜಗತ್ತನ್ನೇ ಸೃಷ್ಟಿ ಮಾಡ್ಯಾಳ. ಒಟ್ಟಿನಲ್ಲಿ ಈ ಕೈಗಳಿಂದಲೇ ಕರ್ಮಯೋಗವನ್ನು ನಾವು ಆಚರಿಸ್ತೀವಿ. ಈ ಜಗತ್ತು ಹಚ್ಚ ಹಸಿರಾಗಿ ಕಂಗೊಳಿಸುತ್ತಿರುವುದು ಈ ಕೈಗಳಿಂದಲೇ. ಕೆಲವರು ಜ್ಯೋತಿಷಿಗಳಿಗೆ ಕೈ ತೋರಿಸಿ ಭವಿಷ್ಯವನ್ನು ಕೇಳ್ತಾರೆ. ನಮ್ಮ ಅಂಗೈಯಲ್ಲಿರುವಂಥ ಗೆರೆಗಳು ಸೌದಿದ್ರೆ ನಾವು ದುಡಿತೇವೆ ಅಥವಾ ದುಡಿಯುತ್ತಿರುವೆವು ಅಂತೇಳಿ ಅರ್ಥ. ಇಲ್ಲದಿದ್ರೆ ನಾವು ದುಡಿಯುತ್ತಿಲ್ಲ ಅಂತೇಳಿ ಅರ್ಥಕ್ಕೈತಿ. ಆದ್ದರಿಂದ ಆ ಜ್ಯೋತಿಷಿಗಳು ನಮ್ಮ ಅಂಗೈಯಲ್ಲಿನ ಗೆರೆಗಳು ಸವದಿದ್ರೆ ಲಕ್ಷ್ಮಿ ಶೀಘ್ರದಲ್ಲಿಯೇ ಪ್ರಸನ್ನಳಾಕ್ಕಾಳು ಅಂತೇಳಿ ಜಾಣತನದಿಂದ ನಮ್ಮ ಕೈಯನ್ನು ನೋಡಿ ಅವರು ಉತ್ತರವನ್ನು ಹೇಳ್ತಾರೆ. ನಿಜವಾಗಿಯೂ ಲಕ್ಷ್ಮಿ ನಮ್ಮ ಕೈಗಳಲ್ಲೇ ವಾಸವಾಗಿ ಅದಾಳ. ಆದ್ದರಿಂದ ಸುಮ್ಮನೆ ಕೈ ಕಟ್ಟಿ ಕೂಡಬೇಡ, ಏನಾದರೂ ಒಳ್ಳೆಯ ಕಾರ್ಯ ಮಾಡು ಅಂತೇಳಿ ನಮ್ಮ ಹಿರಿಯರು ನಮಗೆ ಹೇಳಿದರು. ನಾವು ಪ್ರೀತಿಯಿಂದ ಕೈ ಮುಗಿದ್ರೆ ನಮ್ಮ ಜನ ಮಿತ್ರರಾಕ್ಕಾರ. ಅದಕ್ಕೆಂದೇ ಬಸವಣ್ಣನವರು ಮುಗಿದ ಕೈ ಬಾಗಿದ ತಲೆಯಾಗಿರಿಸು ಕೂಡಲ ಸಂಗಮ ದೇವ ಅಂತೇಳಿ ಆ ಪರಮಾತ್ಮನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡ್ರು. ದೇವತೆಗಳೆಲ್ಲರೂ ತಮ್ಮ ಅಭಯ ಹಸ್ತದಿಂದ ಆಶೀರ್ವಾದ ಮಾಡುತ್ತಿರುವುದರ ಸಂಕೇತವಾದರೂ ಕೂಡ ನಾವು ನಮ್ಮ ಕೈಗಳಿಂದ ದುಡಿಯಬೇಕೆಂಬುದೇ ಆಗಿದೆ. ಸಂಪತ್ತನ್ನು ಕರುಣಿಸಲೆಂದು ನಾವು ಶ್ರೀಮನ್ನಾರಾಯಣನಿಗೆ ಕೈ ಮುಗಿದ್ರೆ, ನನ್ನ ಲಕ್ಷ್ಮಿ ನಿಮ್ಮ ಕೈಯೊಳಗೆ ವಾಸವಾಗಿ ಅದಾಳು, ನೀವು ಚೆನ್ನಾಗಿ ದುಡೀರಿ, ನಿಮಗೆ ಲಕ್ಷ್ಮಿ ಪ್ರಾಪ್ತಕ್ಕಳು ಪ್ರಸನ್ನಕ್ಕಳು ಅಂತೇಳಿ ಆ ನಾರಾಯಣ ಕೂಡ ಹೇಳ್ತಾನೆ. ಈ ಎರಡು ಕೈಗಳ ದುಡಿಮೆಯೇ ಈ ಜಗದ ಮೂಲ ಆಧಾರ. ಇಷ್ಟೆಲ್ಲ ದುಡಿದರೂ ಕೈಗಳು ಎಂದೂ ಮಾನ ಸನ್ಮಾನ ಬಯಸಿಲ್ಲ. ಪುರಾಣಗಳಲ್ಲಿಯೂ ಕೂಡ ಪಾದ ಪೂಜೆ ಮಾಡಿರಿ ಅಂತ ಹೇಳ್ಯಾರಲ್ಲ ಹೊರತಾಗಿ ಕೈ ಪೂಜೆ ಮಾಡಿರಿ ಅಂತೇಳಿ ಎಲ್ಲೂ ಹೇಳಿಲ್ಲ. ತಲೆಗೆ ಕಿರೀಟ ಹಾಕಿ ಭಾವಚಿತ್ರ ತೆಗೆಯುತ್ತಾರೆ, ಆದರೆ ಕೈಗಳಿಗೆ ಯಾರೂ ಕಿರೀಟವನ್ನು ತೊಡಿಸೋದಿಲ್ಲ. ಉಚ್ಛಿದೇಯೂರಿಮೆ ಲೋಕಾಹ ನ ಕುರ್ಯಾಂ ಕರ್ಮ ಛೇದಹಂ ಅಂದ್ರೆ ಆ ಸೃಷ್ಟಿಕರ್ತನಾಗಿರ್ತಕ್ಕಂಥ ಪರಮಾತ್ಮನೇ ದುಡಿಯುವಾಗ ನಾವು ದುಡಿಯೋದಿಲ್ಲ ಅಂತಂದ್ರೆ ಹೆಂಗೆ? ನಮ್ಮನ್ನು 100 ವರ್ಷ ಹೊತ್ತು ತಿರುಗುವ ಕಾಲುಗಳು, ನಿತ್ಯ ದುಡಿಯುವ ಕೈಗಳೇ ನಮ್ಮ ಜೀವಾಳ ಮತ್ತು ಪ್ರಾಣದ ಪ್ರಾಣ. ಅಂತೆಯೇ ನಮ್ಮ ಹಿರಿಯರು ಹೇಳಿದರು, ಕರಾಗ್ರೆ ವಸತೆ ಲಕ್ಷ್ಮೀ ಅಂತೇಳಿ ಹೇಳಿದರು ಅಂತೇಳುವಲ್ಲಿಗೆ ಇವತ್ತಿನ ಪ್ರವಚನವನ್ನು ಮುಕ್ತಾಯಗೊಳಿಸೋಣಂತ. ಜೈ ಮಂಗಲಂ, ಜೈ ನಮಃ ಪಾರ್ವತಿ ಪತೆ ಶಿವ ಹರ ಹರ ಮಹಾದೇವ. ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಶ್ರೀಮನ್ ನಿಜಯೋನಿ ಶಿವಯೋಗಿ ಮಹಾರಾಜ್ ಕಿ ಜೈ.